ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಮೃತಧಾರೆ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಗೌತಮು ಇಲ್ಲಿ ಮನೆಯಲ್ಲೇ ಇದ್ಬಿಟ್ಟಿದ್ದಾನೆ. ಹಾಗಾಗಿ ಅವನ ತಮ್ಮ ಬಂದ ಪಾರ್ಥ, ಅಣ್ಣ ಆಫೀಸಿಗೆ ಬರಲ್ವಾ ಅಣ್ಣ ನೀವು ಅಂತ ಕೇಳೋಕ್ಕೆ, ಇಲ್ಲ ಕಣೋ ಆಫೀಸಿಗೆ ಎಲ್ಲಿ ಬರೋಕ್ಕಾಗುತ್ತೆ, ನೋಡ್ತಾ ಇದೆಯಲ್ಲ ಮನೆ ಪರಿಸ್ಥಿತಿ ಹೀಗಿರುವಾಗ ಆಫೀಸಿಗೆ ಹೇಗೆ ಬರಲಿ ಅಂತ ಕೇಳ್ತಾನೆ. ಅದಕ್ಕೆ ಹಂಗಲ್ಲ ಅಣ್ಣ, ವಾರಕ್ಕೆ 1 ದಿನ 2 ದಿನನಾರು ಬಂದು ಹೋಗಿದ್ರೆ ಚೆನ್ನಾಗಿರೋದು ಅಂತಾನೆ. ಇಲ್ಲ ನಾನು ಬರಲ್ಲ. ಯಾಕೆ ಅಂದರೆ ಭೂಮಿಕಾ ಅವರು ಇವಾಗ ತಾನೇ ಚೇತರಿಸ್ಕೋತಾ ಇದ್ದಾರೆ. ಅವ್ರು ಪಡೋ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇರಲಿಲ್ಲ. ಆ ನೋವು ಆ ಕಷ್ಟ ದೇವರೇ ಯಾರಿಗೂ ಬೇಡ, ನನ್ನ ಶತ್ರುಗೂ ಬೇಡ ಅನಿಸುತ್ತೆ. ಅಂಥದ್ರಲ್ಲಿ ನನ್ನ ಆಫೀಸ್ ಮುಖ್ಯನ ಮೊನ್ನೆ ನನ್ನ ಹೆಂಡ್ತಿ ಮುಖ್ಯನ ಹೇಳು ಅಂತ. ಹೌದು ಅಣ್ಣ, ಅದು ಸರಿಯೇ, ಅದಕ್ಕೇ ಮುಖ್ಯ ಅಂತ ಹೇಳ್ತಾನೆ. ಆಮೇಲೆ ಇದೇ ವಿಷಯನ ಡಿಸ್ಕಸ್ ಮಾಡ್ತಿರ್ತಾರೆ. ಈಗೇನೋ ದೇವ್ರ ದಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಮುಂದೇನು ಏನು ಇಲ್ಲ ಅಂದ್ಬಿಟ್ರೆ ನನ್ನ ಹೆಂಡ್ತಿ ನಾನು ನನ್ನ ಮಕ್ಕಳು ಚೆನ್ನಾಗಿರ್ತೀವಿ, ಅದೇ ನಾನು ಕೇಳ್ಕೊಳ್ತಾ ಇರೋದು ಅಂತ. ಇದನ್ನು ಭೂಮಿಕಾ ಮೇಲೆ ಸ್ಟೇರ್ಕೇಸ್ ಬಾಲ್ಕನಿಲಿ ಕೇಳಿಸ್ಕೊಳ್ತಾ ಇರ್ತಾಳೆ. ಅವರು ಇಬ್ಬರು ಅಣ್ಣ ತಮ್ಮ ಮಾತಾಡೋ ಅಂಥ ಡಿಸ್ಕಷನ್ನ ಇವಳು ಕೇಳಿಸ್ಕೊಳ್ತಾ ಇರ್ತಾಳೆ. ಕೇಳಿಸ್ಕೊಂಡು ನನ್ನಿಂದ ಎಷ್ಟೊಂದು ಇವರಿಗೆಲ್ಲ ಪ್ರಾಬ್ಲಮ್ಮು, ಹಿಂಸೆ, ಹೀಗೆ ಇವಳ್ದು ಡಿಸ್ಕಸ್ ಆಗ್ತಾಯಿರೋ ಇವಳು ಮನಸ್ಸಲ್ಲಿ ಹಂಗೆ ಅನ್ನಿಸ್ಕೊಳ್ತಾ ಇರ್ತಾಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ಗೌತಮ್ಗೂ ಹೋಗಿ ನೀವು ಆಫೀಸಿಗೆ ಅಂತಲೂ ಹೇಳೋಕ್ಕಾಗಲ್ಲ. ಏಕೆ ಅಂದರೆ ಗೌತಮ್ ಇಲ್ಲ ಅಂದರೆ ಪಾಪ ಅವಳು ತುಂಬ ಫೀಲಿಂಗ್ ಮಾಡ್ಕೋತಾಳೆ. ಇಡೀ ದಿನ ಮನೆಯಲ್ಲೇ ಇರಬೇಕಲ್ಲ, ಹಾಗಾಗಿ ಆ್ಯಕ್ಟಿವಿಟಿ ಇರಬೇಕು, ಜೊತೆಗೆ ಮನೆಯಲ್ಲಿ ಇರಬೇಕು. ಹೀಗೆ ಈ ಥರ ಮಾತಾಡ್ಕೊಳ್ತಾ ಇರುವಾಗ ಗೌತಮ್ ಹೇಳ್ತಾನೆ, ಆಫೀಸಿಗೆ ಹಂಗಾರು ಬರೋದೇ ಇಲ್ವ ಅಣ್ಣ ನೀವು ಅಂತ ಕೇಳ್ತಾನೆ. ಇಲ್ಲ ಬರಲ್ಲ, ಇಲ್ಲಿಗೆ ತೊಗೊಂಡು ಬಾ ಫೈಲೆಲ್ಲ, ನಾನು ಇಲ್ಲೇ ನೋಡಿಬಿಟ್ಟು ಅವಕ್ಕೆ ಸೈನ್ ಏನು ಮಾಡಬೇಕು ಮಾಡ್ತೀನಿ. ಏಕೆ ಅಂದರೆ ನನಗೆ ಆಫೀಸಿಗೆ ಬಂದರೆ ಇಲ್ಲಿ ಮನೆ ಪಾಪ ಅವರೊಬ್ಬರೇ ಆಗಿಬಿಡ್ತಾರೆ, ಭೂಮಿಕಾ ಅವ್ರು ಬೇಜಾರು ಮಾಡ್ಕೋತಾರೆ, ಹಾಗಾಗಿ ನಾನು ಆಫೀಸಿಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಾನೆ. ಆಮೇಲೆ ಆ ಕಂಪ್ನಿ ಬಗ್ಗೆ ಮತ್ತು ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾರೆ. ಅದೆಲ್ಲ ಓಕೆ ಆಗ್ತಿದೆ ಅಂತ ಆಯಿತು, ಚೆನ್ನಾಗಿ ನಡೀತಾ ಇದೆ ಅಂತ ಆಯಿತು. ಸರಿ, ಗುಡ್, ಇನ್ನೇನು ತೊಂದರೆ ಇಲ್ವಲ್ಲ ಅಂತ ಕೇಳ್ತಾನೆ. ಇಲ್ಲ ಏನು ತೊಂದರೆ ಇಲ್ಲ ಅಣ್ಣ, ಎಲ್ಲ ನೋಡ್ಕೊಳ್ತಾ ಇದ್ದೀವಿ, ನೋ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಆಮೇಲೆ ಅದಕ್ಕೆ ಚೆನ್ನಾಗಿದ್ದಾರಲ್ವ ಈಗ ಅಂತ ಕೇಳ್ತಾನೆ. ಹೌದೌದು ಚೆನ್ನಾಗಿದ್ದಾಳೆ, ಏನೂ ತೊಂದರೆ ಇಲ್ಲ, ಭೂಮಿಕಾ ಅವರು ಈಗ ಚೇತರಿಸ್ಕೊಳ್ತಾ ಇದ್ದಾರೆ, ಪರವಾಗಿಲ್ಲ. ಕೂದಲೆಲ್ಲ ಆಲ್ರೆಡಿ ಬರ್ತಾಯಿದೆ. ಅಪ್ಪ ನನಗೆ ಅದನ್ನು ನೋಡಿ ಎಷ್ಟು ಹಿಂಸೆ ಆಗ್ತಿತ್ತು ಅಂದರೆ ಅವತ್ತು ತುಂಬ ಹಿಂಸೆ ಆಗೋದು. ಈಗ ಭಾಳ ಚೆನ್ನಾಗಿ ಎಲ್ಲ ಆ್ಯಕ್ಟಿವಿಟಿ ಎಲ್ಲದರಲ್ಲೂ ಚೆನ್ನಾಗಿದ್ದಾರೆ, ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಗೌತಮು. ಆಮೇಲೆ ಒಂದು ಕಡೆ ನೋವು ಇದ್ದೇ ಇದೆ. ಯಾರಿಗೂ ಬರೆದಂಥ ಕಾಯಿಲೆ ನನ್ನ ಹೆಂಡ್ತಿಗೆ ಯಾಕೆ ಬಂತು, ನಮ್ಮ ಭೂಮಿಕಾ ಅವರಿಗೆ ಯಾಕೆ ಬಂತು ಅನ್ನೋದಾಗಿರುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಅದೇ ಥರ ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಯಾಕೆ ಯಾರಿಗೂ ಇಲ್ಲದೇ ಇದ್ದಿದ್ದು ನನ್ನ ಹೆಂಡ್ತಿಗೆ ಬರಬೇಕಾ, ನನ್ನ ಮಕ್ಕಳಿಗೆ ಬರಬೇಕಾ ಅನ್ನೋದೊಂದು ಮನಸ್ಸಲ್ಲಿ ಕೊರಿತಾ ಇರುತ್ತೆ. ಅದು ಎಲ್ಲರಿಗೂ ಆ ಫೀಲಿಂಗ್ ಇದ್ದೇ ಇರುತ್ತೆ, ಇವ್ರದ್ದೇ ಅಂತ ಅಲ್ಲ, ಎಲ್ಲರಿಗೂ ಆ ಫೀಲಿಂಗ್ ಇದ್ದೇ ಇರುತ್ತೆ. ಹಾಗಾಗಿ ಆ ಥರ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಪಾರ್ಥನಿಗೂ ಬೇಜಾರಾಗುತ್ತೆ. ನಮ್ಮಣ್ಣ ಎಷ್ಟೊಂದು ನೊಂದ್ಕೊಂಡಿದ್ದಾನೆ, ಬಾಯಿ ಬಿಟ್ಟು ಹೇಳ್ಕೊಳ್ಳಲ್ಲ ಅಷ್ಟೇ, ತುಂಬ ನೊಂದ್ಕೊಂಡಿದ್ದಾನೆ ಅನಿಸುತ್ತೆ. ಭೂಮಿಕನೂ ಮೇಲೆ ನೋಡ್ತಿರ್ತಾಳೆ. ಅವಳಿಗೂ ಪಾಪ ಮನಸ್ಸಿಗೆ ನೋವಾಗುತ್ತೆ. ನನಗೆ ಯಾಕಿಂತ ಕಾಯಿಲೆ ಬಂತು, ನಾನು ಯಾರಿಗೇನು ದ್ರೋಹ ಮಾಡಿದ್ದೆ, ಏನು ಅನ್ಯಾಯ ಮಾಡಿದೆ, ಎಲ್ಲರನ್ನೂ ಚೆನ್ನಾಗೇ ನೋಡ್ಕೊಳ್ತಿದ್ನಲ್ಲ, ಯಾಕೆ ಹಿಂಗೆ ಆಯಿತು ಅನ್ನೋದು 6 ತಿಂಗಳಿಗೆ ಒಂದು ಸಲ ಚೆಕಪ್ ಮಾಡಿಸ್ಬೇಕು. ಅದರಲ್ಲಿ ಏನು ಪ್ರಾಬ್ಲಮ್ ಇದ್ದರೆ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಅದು ಕೂಡ ಮಾಡಿಸ್ತಾ ಇರಬೇಕು ಆಗಾಗ. ತುಂಬ ಚೆನ್ನಾಗಿ ನೋಡ್ಕೋಬೇಕು, ಅವ್ರಿಗೆ ಚೆನ್ನಾಗಿ ತಿನ್ನಿಸ್ಬೇಕು, ಎಲ್ಲ ಕುಡಿಸ್ಬೇಕು, ತಿನ್ನಿಸ್ಬೇಕು, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾನೆ ಗೌತಮ್. ಅದೆಲ್ಲ ಹೇಳ್ತಾ ಇರೋದನ್ನು ಪಾರ್ಥನಿಗೆ ಹೇಳ್ತಾ ಇರ್ತಾನೆ. ಪಾರ್ಥನ ಕೇಳಿಸ್ಕೊಳ್ತಾ ಇರ್ತಾನೆ. ಇದನ್ನು ಭೂಮಿಕಾ ಮೇಲಿಂದ ನೋಡ್ತಾ ಇರ್ತಾಳೆ. ಹೌದಲ್ಲ, ನನ್ನಿಂದ ಆಫೀಸಿಗೂ ಹೋಗೋಕ್ಕಾಗ್ತಾಯಿಲ್ಲ, ಪಾಪ ಏನು ಆ್ಯಕ್ಟಿವಿಟಿನೂ ಇಲ್ಲ, ನನ್ನ ಜೊತೆಗೇ ಮನೆಗೆ ಇದ್ದುಬಿಟ್ಟಿದ್ದಾರೆ ಗೌತಮ್ ಅವರು, ನನ್ನಿಂದನೇ ಪಾಪ ಅವ್ರಿಗೆ ಹಿಂಸೆ ಆಗ್ತಿದೆಯೇನೋ ಅನ್ನೋದು ಇವಳು ಮನಸ್ಸಲ್ಲಿ ಬಂದುಬಿಡ್ತು. ಹಾಗಾಗಿ ಇವಳು ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿ ಮಲಗೋ ಟೈಮಿಗೆ ಕೇಳ್ತಾಳೆ ಗೌತಮ್ಗೆ,
ಅಲ್ಲ ಗೌತಮ್ ಅವರೇ, ನನ್ನಿಂದ ಏನಾದ್ರು ತೊಂದರೆ ಆಗ್ತಿದೆಯಾ ನಿಮಗೆ ಅಂತ. ಏ ಇಲ್ಲ 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 ಇಲ್ಲ, ಯಾಕೆ ಭೂಮಿಕಾ ಆ ಥರ ಕೇಳ್ತಿದ್ದೀರಾ? ಏನು ಪ್ರಾಬ್ಲಮ್ ಆಯಿತು ಅಂತ. ಏನಿಲ್ಲ, ಆಫೀಸಿಗೂ ಹೋಗ್ತಾ ಇಲ್ವಲ್ಲ ನೀವು ಇತ್ತೀಚೆಗೆ ಅಂತ. ಆಫೀಸ್ ಪಾಡಿಗೆ ಆಫೀಸ್ ಇರುತ್ತೆ, ಪಾರ್ಥ ಇದ್ದಾನೆ ನೋಡ್ಕೊಳ್ತಾನೆ, ಅದೇನು ತೊಂದರೆ ಇಲ್ಲ ಅಂತ ಹೇಳ್ತಾನೆ. ಹಾಗಲ್ಲ, ಮೇನ್ ಇರೋದೇ ನೀವು ಎಮ್ ಡಿ ಅಲ್ವಾ, ನೀವೇ ನೋಡ್ಕೋಬೇಕು. ನೀವು ಹೋಗಲಿಲ್ಲ ಅಂದರೆ ಆಫೀಸ್ ಕತೆ ಏನಾಗಬೇಕು ಹೇಳಿ, ನೀವು ಹೋಗ್ಬೇಕಲ್ವ ಆಫೀಸಿಗೆ ಅಂತಾಳೆ. ಹೋದರೆ ಆಯಿತು ಬಿಡಿ ಭೂಮಿಕಾ ಅವರೇ, ಆಫೀಸ್ ಕಟ್ಕೊಂಡು ಏನಾಗಬೇಕಾಗಿದೆ, ಆಫೀಸ್ ಪಾಡಿಗೆ ಆಫೀಸ್ ನಡೆಯುತ್ತೆ. ಈ ದಿನ ಆಫೀಸ್ ಯಾವಾಗಲೂ ಇರುತ್ತೆ, ಈ ದಿನಗಳು ಯಾವ ಥರ ಸಿಗ್ತವ ನಮಗೆ ಅಂತ. ಹಾಗಲ್ಲ, ನೀವು ಆಫೀಸಿಗೆ ಹೋಗಬೇಕು. ಆಫೀಸಿಗೆ ಹೋಗಿ ಅಲ್ಲಿ ಡ್ಯೂಟಿ, ಕಂಪ್ನಿ, ಪ್ರಾಜೆಕ್ಟು ಏನು ಎತ್ತ ಅಂತ ಎಲ್ಲ ನೋಡ್ಕೋಬೇಕು. ನೀವು ಸುಮ್ಮನೆ ಇಲ್ಲಿ ಕಾಲ ಕಳೆದು ಏನು ಮನೆಯಲ್ಲೇ ಇದ್ಕೊಂಡು ಏನು ಮಾಡಬೇಕು? ನಾನು ಇರ್ತೀನಲ್ವ ಮನೆಯಲ್ಲಿ, ಮಕ್ಕಳಿರ್ತವೆ, ನಾನಿರ್ತೀನಿ, ನೋಡ್ಕೊಳ್ತೀವಿ, ನೀವು ಹೋಗಿ ಅಂತ. ನೀವು ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ತೊಗೋಬೇಕಲ್ಲ ಅಂತ. ಎಲ್ಲ ತೊಗೊಳ್ತೀನಿ, ಏನು ತೊಂದರೆ ಇಲ್ಲ, ನೀವು ಹೋಗಿ ಅಂತ ಹೇಳ್ತಾ ಇರ್ತಾಳೆ. ಆಮೇಲೆ ಸರಿ, ಯಾಕೆ ಭೂಮಿಕಾ ಅವರು ಯಾವತ್ತು ಹಿಂಗೆ ಮಾತಾಡ್ತಿದ್ದಾರೆ, ಇವತ್ತು ಹಿಂಗೆ ಮಾತಾಡ್ತಿದ್ದಾರಲ್ಲ ಅಂತ ಮುಖ ನೋಡ್ತಿರ್ತಾನೆ ಗೌತಮ್. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ, ಪಾರ್ಥ ನಾನು ಮಾತಾಡೋದನ್ನು ಎಲ್ಲ ಇವ್ರು ಕೇಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಸರಿ ಆಯ್ತಪ್ಪ, ಹೋಮ್ ಮಿನಿಸ್ಟ್ರಿ ಹೇಳಿದ ಮೇಲೆ ಹೋಗಲ್ಲ ಅನ್ನೋಕ್ಕಾಗುತ್ತಾ, ಆಯಿತು ಹೋಗೋಣಂತೆ ಬಿಡಿ ಅಂತ ಹೇಳ್ತಾನೆ. ಸರಿ ಮಲ್ಕೊಳ್ಳಿ ಅಂತೇಳಿ ಆವಾಗ ಮಲ್ಕೋತಾರೆ. ಹೀಗೆ ಇವ್ರದ್ದು ಡಿಸ್ಕಷನ್ ನಡೀತಾ ಇರುತ್ತೆ. ಕಂಪ್ನಿನ ತಮ್ಮನ ಮೇಲೆ ಬಿಟ್ಬಿಟ್ಟು, ತಮ್ಮ ಪಾಪ ಒಳ್ಳೆಯವನು, ನೋಡ್ಕೊಳ್ತಾನೆ. ಒಬ್ಬ ತಮ್ಮ ಫೋಲಿ ಆದರೂ ಇನ್ನೊಬ್ಬ ತಮ್ಮ ಒಳ್ಳೆಯವನಿದ್ದಾನೆ, ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ. ಕಂಪ್ನಿದೇನು ತೊಂದರೆ ಇಲ್ಲ, ಫ್ರೆಂಡ್ ಇದ್ದಾನೆ, ಫ್ರೆಂಡ್ ನೋಡ್ಕೊಳ್ತಾನೆ. ಹಾಗಾಗಿ ಪ್ರಾಬ್ಲಮ್ ಇಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.